ಕೊನೆಯದಾಗ ಅದೊಂದು ಆಸೆ ಹೇಳ್ತೀರಿ, ತಂಗಿ ಮದುವೆ ಮಾಡಬೇಕು ಅಂತ ಅಂದ್ಬಿಟ್ಟು. ಅವರು ಚಾಂಪಿಯನ್ಶಿಪ್ಪಲ್ಲಿ ಗೆದ್ದಂಥ ದುಡ್ಡನ್ನು ತಂಗಿ ಮದುವೆಗೆ ಅಂತಲೇ ಇಟ್ಕೊಂಡಿದ್ರಂತೆ. ಗಂಡು ನೋಡಿದ್ರೆ ಕೆಲಸ ಅದರಿಂದ ನಡೀತಾ ಇತ್ತಾ ಮಾತುಕತೆಗಳು, ಅದನ್ನೇ ನಿಮ್ಮ ಹತ್ರ ಹೇಳ್ಕೊಂಡಿದ್ರೆ? ಇಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಯಾಕಂದ್ರೆ ನಾನು ಅವ್ರ ಮನೆ ವಿಸಿಟ್ ಮಾಡಿದಾಗ ಓದ್ತಾ ಇದ್ರು, ಅವರು ಕಾಲೇಜಿಗೆ ಹೋಗ್ತಾ ಇದ್ರು. ಓದ್ಲಿ ಅಂತ ಹೇಳೋನು, ಓದ್ಲಿ, ಅವಳು ಎಷ್ಟು ಓದ್ತಾಳೆ ಓದ್ಲಿ, ಆಮೇಲೆ ನೋಡೋಣ ಅಂತ ಹೇಳಿದ್ದ ಅವನು. ಬಟ್ ನೋಡಿ ಅವನು ಯಾರಿಗೂ ಹೇಳ್ಕೊಂಡಿಲ್ಲ ಸರ್. ಅವನು ಒಂದು ಇದು ಕ್ಯಾಶ್ ವಿನ್ನಿಂಗ್ ಅಮೌಂಟು ತಂಗಿ ಮದ್ವೆಗೆ ಇಟ್ಟಿದ್ದಾನೆ ಅಂತ ವಿಷಯವೇ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹೇಳದ್ನಲ್ಲ ಸರ್, ಅವನು ಖುಷಿ ಇರೋದನ್ನ ಮಾತ್ರ ಹಂಚ್ಕೊಂತ ಇದ್ದ ಅಷ್ಟೇ ಸರ್. ಅವನ್ದು ಏನೇನು ಒದ್ದಾಟಗಳು ಇರ್ತಿತ್ತೋ ಪಾಪ ಒಳಗೆ, ಅವನೇನೇನು ಪರ್ಸನಲ್ ಲೈಫ್ ಏನಿರ್ತಿತ್ತೋ ಒಂದು ದಿನಕ್ಕೂ ಬಾಯಿ ಬಿಟ್ಟವನಲ್ಲ. ನಾವಾದ್ರೂ ಗ್ರೂಪಲ್ಲಿ ಕುತ್ಕೊಂಡಾಗ ಏನಾದ್ರು ಬಾಯಿ ಮಾತಿಗೆ ಹೇಳ್ತಿದ್ವೇನೋ, ಅಯ್ಯೋ ನಮ್ಮ ಊರಿಂದ ಫೋನ್ ಮಾಡಿ ಕಾಟ ಕೊಡ್ತಾರಪ್ಪ, ಅಯ್ಯೋ ನಮ್ಮ ಮನೇಲಿ ಹಿಂಗೆ, ನಮ್ಮ ಅಪ್ಪ ಹಿಂಗೆ, ನಮ್ಮ ಅಮ್ಮ ಹಿಂಗೆ ಅಂತ ಹೇಳ್ತಿದ್ವೋ ಏನೋ. ಆ ಹುಡುಗ ಒಂದ್ ದಿವಸ ಹಂಗೆ ಹೇಳಿಲ್ಲ ಸರ್. ಖುಷಿಯೇ ಅವನು, ಜಾಲಿ ಜಾಲಿ ಜಾಲಿ, ಬೈದ್ರೂ ಖುಷಿಯೇ. ಬಹುಶಃ ಶರಣೈ ಸರ್ ಹೇಳಿರ್ತಾರೆ ಅವ್ನ ಸ್ವಭಾವ ಹೆಂಗೆ ಅಂದ್ರೆ, ಮತ್ ಪಟ್ ಅಂತ ತಗೊಳ್ಳೋಣ ಸರ್, ಹಿಂಗೊಂದು ಡೈಲಾಗ್ ಇದೆ ಕಣೋ, ಹಿಂಗೊಂದು ಎಂಟ್ರಿ ಇದೆ ಕೊಡ್ತೀನೋ ಅಂದ್ರೆ ಮಾಡೋಣ ಬನ್ನಿ ಅಂದ್ಕೊಂಡು ಆ ಎಂಥ್ಯೂಸಲ್ಲಿ ಇದ್ದ ಹುಡುಗ ಸರ್. ಒಂದು ಒಳ್ಳೆ ಕಲಾವಿದ ಹೋಗ್ಬಿಟ್ಟ ಸರ್. ಒಂದು ಒಳ್ಳೆ ಕಲಾವಿದ, ಒಳ್ಳೆ ಮಗ, ಒಳ್ಳೆ ಅಣ್ಣ, ಒಳ್ಳೆ ಸ್ನೇಹಿತ ಎಲ್ಲರಿಗೂ. ಪಾಪ ಹೋಗ್ಬಿಟ್ಟ ಸರ್ ಅವನು. ಕೊನೆಯದಾಗಿ ಅವರ ತಾಯಿ ಬಗ್ಗೆ ಹೇಳ್ತಾ ಇದ್ರಿ, ಅದೇ ಥರ ಈ ಬಂಧು ಬಾಂಧವರು ಅಂತಾರಲ್ಲ, ಗೆಳೆಯರೇ ಬಂಧು ಬಾಂಧವರು ಒಂದು ರೀತಿ ಆ ಥರ ನೋಡ್ಕೊಂಡು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡಿದೆ? ಎಲ್ಲರೂ ಅಂದರೆ ನಿಮ್ಮ ಥರನೇ ಸಾಕಷ್ಟು ಜನ ಮಾತಾಡ್ತಾರಲ್ಲ, ಅದೇ ಥರ ಅಳುನಲ್ಲೇ ಮಾತಾಡ್ತಾರೆ. ಸ್ಟಾರ್ಟಿಂಗ್ ಏನೇ ಹೇಳ್ಬೇಕಾದ್ರೆ ರಾಖಿ ಅಂದ ತಕ್ಷಣ ಒಂದು ರೀತಿ ಒಳಗಡೆ ಬಂದ್ಬಿಡುತ್ತೆ ಅದೊಂದು. ಹೌದು ಸರ್, ಯಾಕಂದ್ರೆ ಅವ್ನಿಗೆ ಒಂದು ಸ್ವಭಾವನೆ, ನಾನು ಹೇಳಿದ್ನಲ್ಲ, ಆ ತುಂಟಾಟನೇ, ಆ ಮಕ್ಳಂಗೆ ಆಡೋದೇ ಬಹುಶಃ ಕನೆಕ್ಟ್ ಆಗ್ತಾ ಇದ್ರು. ಈಗ ನನ್ನ ಮಗಳು ತರಲೆ ಮಾಡಿದಾಗ ಹೆಂಗೆ ಅನ್ಸುತ್ತೋ ನಾನೊಬ್ಳು ತಾಯಿಯಾಗಿ, ಅವನ ಸ್ವಭಾವನೂ ಹಾಗೆ. ನನಗೆ ನೆನಪಿದೆ, ನನ್ನ ಮಗುನ 1.5 ತಿಂಗಳು 2 ತಿಂಗಳು ಮಗುನ ನೋಡಕ್ ಬಂದಿದ್ದ. ಅವಳನ್ನ ಮಲಗಿಸಿದ್ರೆ ಇದು ಮ್ಯಾಟ್ ಮೇಲೆ, ಇವನ್ ಪಕ್ಕಕ್ಕೂ ಇವನು ಮಲಗಿದ್ದಾನೆ. ನಾನು ಮಗು ಅಲ್ವಾ, ನನಗೂ ಹೊಸ ಬಟ್ಟೆ ಕೊಡಿಸ್ಬೇಕಲ್ವಾ, ಈ ಥರ ಇದೆಲ್ಲ ಇವೆಲ್ಲ ಹೆಂಗ್ ಕಣ್ಮುಂದೆ ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತಲ್ಲಪ್ಪ ಅನ್ಸ್ಬಿಡ್ತು ನಮಗೆ. ನಾನು ಜಿಜಿ ಎಷ್ಟೋ ಸತಿ ಮಾತಾಡ್ಕೊಂಡಿದ್ವಿ, ಇವನ್ ಮದ್ವೆ ಆದ್ಮೇಲೆ ಹಿಂಗೆ ಇರ್ತಾನ, ಬದ್ಲಾಗ್ತಾನ, ಹೆಂಗೆ ಕಟ್ಕೊಳ್ಳೋಳ್ ಗತಿ ಏನು, ಮಗು ಥರ ಆಗ್ಬಿಡ್ತಾನಲ್ಲ ಅವನು ಅಂತೆಲ್ಲ ಮಾತಾಡ್ಕೊತಿದ್ವಿ. ಆ ಥರದವನು ಅವ್ನು. ಅದಕ್ಕೆ ಸರ್ ಎಲ್ಲರಿಗೂ ಎಮೋಷ್ನಲಿ ಕನೆಕ್ಟ್ ಆಗಿರೋದು. ಬರೀ ಒಳ್ಳೇದೇ ನೋಡಿ, ಜೀವನದಲ್ಲಿ ಬರೀ ಒಳ್ಳೇದೇ ಮಾತಾಡ್ಕೊಂಡು ಒಳ್ಳೆತನದಲ್ಲಿ ಇದ್ರೆ ಜನ ಕನೆಕ್ಟ್ ಆಗ್ತಾರೆ ಅನ್ನೋದಕ್ಕೆ ಇದೇ ಕಾರಣ. ಇವನೇ ಎಕ್ಸಾಂಪಲ್. ಎಷ್ಟು ಜನ ಸರ್ ಬೆಳಗಿಂದ ಎಷ್ಟು ನ್ಯೂಸು, ಎಷ್ಟು ಫೋನ್ಗಳು. ಅಂಡ್ ನಾನು ಯಾಕೆ ಬೆಳಗಿಂದ ಸುಸ್ತಾಗ್ದಲ್ಲೇ ನಾನು ಯಾಕೆ ಅವನ ಬಗ್ಗೆ ಇಷ್ಟು ಖುಷಿಯಿಂದ ಮಾತಾಡ್ಬೇಕು ಹೇಳಿ? ಯಾಕೆ ಅಳು ಬರ್ತಿದೆ ಹೇಳಿ ಸರ್? ಕಲಾವಿದ್ರಿಗೆ ಅಷ್ಟು ಈಸಿಯಾಗಿ ಅಳು ಬರಲ್ಲ, ನಿಮಗೆ ಗೊತ್ತಿರುತ್ತೆ. ಕಲಾವಿದ್ರು ಎಲ್ಲ ನೋವು ಸಹಿಸ್ಕೊಂಡು ಮೇಲೆ ನಗಾಡ್ಕೊಂಡಿರ್ತಾರೆ. ಹಂಗೆ ಕಲಾವಿದೆಯಾಗಿ ನಾನು ಕೂಡ ಯಾಕೆ ಅವನ ಬಗ್ಗೆ ಮಾತಾಡಿದ ತಕ್ಷಣ ಎಮೋಷ್ನಲ್ ಆಗ್ಬೇಕು ಹೇಳಿ? ಅವ್ನು ಹಂಗಿದ್ದ, ಅವನು ಪ್ಯೂರ್ ಗೋಲ್ಡ್ ಸರ್ ಅವನು. ಥ್ಯಾಂಕ್ಸ್. ಇದಿಷ್ಟು ದೇವಾಶ್ರೀ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.